ಯಾರ್ಯಾರಿಗೆ ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ರು. ಆಮೇಲೆ ಮನ್ಯಾಗ ಗೊತ್ತು, ಎರಡು ಫ್ಯಾಮ್ಲಿ ಗೊತ್ತಾಯ್ತು ಸರ್. ಎರಡು ನಮ್ಮ 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 ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವ್ರು ಇದ್ದೀವಿ, ಹರಿಜನರು ಇದ್ದೀವಿ, ಅವರು ಸ್ವಲ್ಪ ಶ್ರೀಮಂತರು ಅದಾರೆ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡನಾಗ ಹಾಸ್ಟೆಲ್ ಇದೆ. ಆದ್ರೆ ಆ ಹುಡುಗಿ ಬಿಡಲಿಲ್ಲ ಸರ್. ಹುಡುಗಂದ IBMR ಕಾಲೇಜ್ ಆರ್ಟ್ಸ್ ಸರ್, BA. ಹಾಂ, ಹುಬ್ಳಿ. ಇದು ಹುಡುಗಿದ ಇದು ವರೂರು ಕಾಲೇಜ್ ಕಡೆ, ವರೂರು ಕಾಲೇಜ್. ಅವ್ರು ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾಯಿಂದ ಪರಿಚಯ ಆದ್ಮೇಲೆ ಹಂಗೆ ಲವ್ ಆಗೈತೆ. ಸೊ ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ, ನಮ್ಗೆ ಅದು ಸರಿ ಹೊಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಈಗ ಮದುವೆ ಆಗಿಂದ ಒಂದು 7-8 ತಿಂಗಳು ಹಿಂದೆ ಸರ್, ಹಿಂದೆ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದಿಲ್ಲ. ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕೆ ಇದು ಹಾಸ್ಟೆಲ್ನ ಇಟ್ಟಿವಿ. ಸಂಜೆ ಸುಮಾರು 6-6:30 ಗಂಟೆಗೆ 3 ಜನ ಪ್ರಕಾಶ್, ವೀರನ್ ಮತ್ತು ಅರುಣ್ ಅಲ್ಲಿ ಮನೆಗೆ ಹೋಗಿ ಮಾನ್ಯ ಪಾಟೀಲ್ ಮನೆಗೆ ಹೋಗಿ ಅವ್ರಿಗೆ ಮೇಲೆ ಅಸಾಲ್ಟ್ ಮಾಡಿದ್ದಾರೆ. ಅದು ಅಸಾಲ್ಟಲ್ಲಿ ಮಾನ್ಯ ಪಾಟೀಲ್ 19-20 ವರ್ಷ ಹುಡುಗಿ, ಗಂಡ ಹೆಸರು ವಿವೇಕಾನಂದ್. ಅದು ಅರೌಂಡ್ 9:30ಗೆ ಅರೌಂಡ್ ಇಲ್ಲಿ ಸಕಮ್ ಟು ಇಂಜರಿ ಡೆತ್ ಆಗಿದೆ. ಈ ಕೇಸಲ್ಲಿ ನಾವೇ 3 ಜನಕ್ಕೆ ವಶಕ್ಕೆ ಪಡೆದಿದ್ದೀವಿ. FIR ರಿಜಿಸ್ಟರ್ ಆಗ್ತಾಯಿದೆ ಸದ್ಯಕ್ಕೆ. ತಕ್ಷಣ ಅರೆಸ್ಟ್. ಕಾರಣ ನಮಗೆ ತನಿಖೆ ಮಾಡಿಕೊಳ್ಳಿ, ಯಾಕಂದರೆ ಜಸ್ಟ್ 3-4 ಗಂಟೆ ಒಳಗಡೆನೂ ನಾವೇ ವಶಕ್ಕೆ ಪಡೆದಿದ್ದೀವಿ. ಎನ್ಕ್ವೈರಿ ಮಾಡ್ತೀವಿ. ಅದಾದಮೇಲೆ ನಾವೇ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸಂಪೂರ್ಣ ಘಟನೆ ಅದೇ 6:30 ಗಂಟೆಗೆ ಸರ್, ಅರೌಂಡ್ 6:30 ಹಲ್ಲೆ ಆಗಿದೆ, ಅಸಾಲ್ಟ್ ಆಗಿದೆ. ಅದರ ಅಸಾಲ್ಟಲ್ಲಿ ಒಂದು ಪೈಪ್ ಮತ್ತು ಗೊಡ್ಲಿಂದ ಹೊಡೆದಿದ್ದಾರೆ. ಅದಕ್ಕೋಸ್ಕರ ನಾವೀಗ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಕಾರಣ ಅದೇ, ನಮಗೆ ತನಿಖೆ ನಡೆಸಲಿ, ಸ್ವಲ್ಪ ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಹಾಂ, 7 ತಿಂಗಳು ಅವರು ಗರ್ಭಿಣಿ. ಸುಮಾರು 9 ನಮಗೇನು ನ್ಯಾಯ ಕೊಡಿಸ್ತೀರಿ, ನಮ್ಮ ಮಕ್ಕಳಿಗೆ ನ್ಯಾಯ ಕೊಡಿಸ್ತೀರಿ. ಅವ್ರ ಹುಡುಗಿ ನಮ್ಮ ಹುಡುಗ ಮದುವೆ ಆಗಿದ್ದು ಅಂದ್ರೆ ತಪ್ಪು. ನಮ್ಮ ಮಕ್ಕಳು ಒಳ್ಸಾಡಿ ಹೊಡೆದಾರ. 5:30-6 ಗಂಟೆಗೆ ಅವ್ರು ಕುರಿ ಕಟ್ದಂಗೆ ಮಾಡ್ಯಾರ್ರಿ. ಒಂದು 7-8 ಜನ ಬಂದಿದ್ರ, ನಾ ಬರಗ್ ಹೊಡೆದ ಓಡಾಡು ಹೋದ್ರ. ಅವ್ರ ಮಗಳ ಮದುವೆ ಆಗಿದ್ದಕ್ಕೆ ಯಪ್ಪ. ಮದುವೆ 6ನೇ ತಿಂಗಳದಾಗ ಆಗೈತ್ರಿ. ಹುಡುಗಿ 7 ತಿಂಗಳು ಗರ್ಭಿಣಿ. ಯಪ್ಪ, ನಿಮ್ ಕೈ ಮುಗಿದು ಕಾಲು ಬೀಳ್ತೀನಿ. ಅವಾಗ ಬಂದಾಗ ಏನಂದಿಲ್ಲ, ಇಲ್ಲಿ ಪೊಲೀಸ್ ಠಾಣೆದಾಗ ಮುಗಿಸಿ ಕಳಿಸಿದ್ರು. ಈಗ ಬಂದು 15-20 ದಿನ ಆಗಿತ್ತು ಊರಿಗೆ. ಏನ್ ಮಾಡ್ತೀರಿ ಮಾಡ್ರಿಪ್ಪ. ಯಪ್ಪ, ಮಾದರಿ ಜಾತಿಗೆ ಬೆಲೆ ಇಲ್ಲನ. ದೊಡ್ಡ ಜಾತಿ, ನಾವು ಸಣ್ಣ ಜಾತಿ. ಅವ್ರ ಮಗಳು ಮನಸ್ಸು ಮಾಡಿ ನನ್ನ ಮಗ ಒಲ್ಲೆ ಅಂದ್ರು, ನಿನ್ ಮ್ಯಾಗ ಹೆಸರು ಬರದಿಟ್ಟು ಸಾಯ್ತೇನೆ ಅಂದಕ್ಕೆ ನನ್ನ ಮಗ ಮುಗ್ದಾಗ ಕರ್ಕೊಂಬಂದಾನ. ಏನ್ ತಪ್ಪನ್ರಿ ಮದುವೆಯಾಗಿದ್ದು. ಅವ್ರು ಸುಟ್ಟು ಬರೋಣ ಅಂತ ಬಂದಿದ್ರಂತ. ಯಪ್ಪ, ನಾವು ದುಡ್ಯಾಕ ಹೋದಾರ ಬಂದ್ ಮನೆ ಹೊಕ್ಕೊಂಡು ಕುಂತು ಎಳ್ಕೊಂಡು ಕುರಿ ಕಡ್ದಂಗೆ ಮಾಡಿ ಹೋಗ್ಯಾವ. ನಮಗೇನು ನ್ಯಾಯ ದೊರಕಿಸ್ತೀರಿ? ನಮ್ಮ ರೇಣವ್ಗ, ಪ್ರಕಾಶಾಗ, ನಮ್ಮ 5ನೇ ಎಕ್ಸಿಡೆಂಟ್ ಮಾಡ್ಯಾರ.